ಎಲ್ರಿಗೂ ನಮಸ್ಕಾರ. ಕಟ್ಟಡ ಕಾರ್ಮಿಕರಿಗೆ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸದ ಆಧಾರದ ಮೇಲೆ ರಾಜ್ಯ ಸರ್ಕಾರದಿಂದ ಒಂದು ಟ್ರೈನಿಂಗನ್ನು ಮಾಡ್ತಾಯಿದ್ದಾರೆ. ಏನು ಇವತ್ತು ಶ್ರಮಿಕ ವರ್ಗ ಏನು ಕಾರ್ಮಿಕರಿದ್ದಾರೆ ಅವರೇನು ಇವತ್ತು ಆ ಟ್ರೈನಿಂಗ್ಗೆ ಬರ್ತಾರೆ, ಬರೋಂಥವ್ರಿಗೆ ಅವತ್ತಿನ ಏನು ಒಂದು 2,000 ರೂಪಾಯಿಗಳನ್ನ ಒಂದು ಸಹಾಯಧನವಾಗಿ ಪ್ರೋತ್ಸಾಹಧನವಾಗಿ ಸರ್ಕಾರ ನೀಡ್ತಾ ಇದೆ. ಜೊತೆಗೆ ಒಂದು ಸೇಫ್ಟಿ ಕಿಟ್ಟನ್ನು ಸರ್ಕಾರದ ವತಿಯಿಂದ ಕೊಡ್ತಾ ಇದ್ದಾರೆ. 29ನೇ ತಾರೀಕು ಗುರುವಾರ ಬೆಳಗ್ಗೆ 11 ಗಂಟೆಗೆ ಶಿವಕುಮಾರ ಸ್ವಾಮೀಜಿ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ಜರುಗುತ್ತೆ. ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಎಚ್ ಸಿ ಬಾಲಣ್ಣನವರು ಮತ್ತು ತಾಲೂಕಿನಲ್ಲಿ ಮುಖ್ಯ ನಿರ್ವಹಣಾಧಿಕಾರಿಗಳಾದಂಥ ದಂಡಾಧಿಕಾರಿಗಳಾದಂಥ ತಹಸೀಲ್ದಾರರು, ಜೊತೆಗೆ ಕಾರ್ಮಿಕ ಅಧಿಕಾರಿಗಳಾದಂಥ ಏನು ನಮ್ಮ ಸಾಹೇಬರು ಮತ್ತು ಕಾರ್ಮಿಕ ನಿರೀಕ್ಷಕರು ಒಟ್ಟಾರೆ ಸೇರಿ ಮತ್ತು ನಮ್ಮೆಲ್ಲ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಒಂದು 500 ಜನದಿಂದ 600 ಜನಕ್ಕೆ 29ನೇ ತಾರೀಕು ಕಾರ್ಯಕ್ರಮವನ್ನು ಜರುಗಿಸ್ತಾ ಇದ್ದೀವಿ. ಆ ಎಲ್ಲ ಕಾರ್ಮಿಕರಿಗೂ ನಿಮ್ಮ ಪರವಾಗಿ ಸ್ವಾಗತವನ್ನು ಕೋರ್ತೀವಿ. ಸರ್, ಕಿಟ್ಟು ಅಂದರೆ ಯಾವೆಲ್ಲ ಕಾರ್ಮಿಕರು ಕೊಡ್ತಾರೆ ಅಂತ ಅಂದರೆ ಗಾರೆ ಕೆಲಸ ಮಾಡೋದಾಗ್ಬೋದು, ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋದಾಗ್ಬೋದು, ಎಲ್ಲ ಅವರ ಸಹಾಯಕರಾಗ್ಬೋದು, ಮತ್ತು ಈ ಪೇಂಟಿಂಗ್ ಮಾಡೋವಂಥವ್ರು ಆಗ್ಬೋದು, ಏನು ಈ POP ಕೆಲಸ ಮಾಡೋವಂಥವ್ರು ಆಗ್ಬೋದು, ಬಾರ್ ಬೆಂಡರ್ಸ್ ಆಗ್ಬೋದು, ಇಂಥ ಕಟ್ಟಡ ಕಾರ್ಮಿಕರು ಒಳಗೊಂಡಂತೆ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಯಾರ್ಯಾರು ಬರ್ತಾರೆ ಅವರೆಲ್ಲ ಕಟ್ಟಡ ಕಾರ್ಮಿಕರು ಅಂತೇಳಿ ಒಂದು ಹೊರತುಪಡಿಸ್ತೀವಿ. ಅಂಥ ಕಾರ್ಮಿಕರ ಟ್ರೈನಿಂಗನ್ನು ಆಯೋಜನೆ ಮಾಡಿದ್ವಿ. ಸರ್, ಈಗ ತಾಲೂಕಿನಲ್ಲಿ ಎಷ್ಟು ಜನ ಕಾರ್ಮಿಕರು ಇದ್ದಾರೆ ಸರ್? ಎಷ್ಟು ನೋಂದಣಿ ಆಗಿದೆ? ಎಷ್ಟು ಜನಕ್ಕೆ ಸೌಲಭ್ಯ ತಲುಪಿದೆ? ಇವಾಗ ಏನಾಗಿದೆ ಅಂತಂದರೆ ಸುಮಾರು ಮೊದಲಿಂತ ಇದ್ದ ಲೇಬರ್ ಕಾರ್ಡ್ಗಳು ಕಮ್ಮಿ ಆಗಿದೆ. ನಕಲಿ ಕಾರ್ಡ್ಗಳನ್ನು ತಡೆಯೋ ನಿಟ್ಟಿನಲ್ಲಿ ನಾವುಗಳೆಲ್ಲರೂ ಸೇರಿ ಇಲಾಖೆ ಜೊತೆಗೆ ಎಲ್ಲ ಸಂಘಟನೆಗಳು ಸೇರಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ನಮ್ಮ ಸಂಘಟನೆಯಿಂದ ನಮಗೆ ಯಾರು ಕಟ್ಟಡ ಕಾರ್ಮಿಕರಲ್ಲ ಅಂತ ಗೊತ್ತಾಗ್ತಾರೆ ಅಂಥವ್ರನ್ನೆಲ್ಲ ನಾವು ಅಂಥವ್ರನ್ನ ಕಾರ್ಡನ್ನ ರದ್ದುಗೊಳಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಆಲ್ರೆಡಿ ತುಂಬ ಜನ ಮಾಡಿದ್ದೀವಿ. ಇವಾಗ ಏನಂತಂದರೆ ಅಸಂಘಟಿತ ವರ್ಗಕ್ಕೆ ಬರುವಂಥ ಕಾರ್ಮಿಕರುಗಳನ್ನು ಸುಧಾ ಸರ್ಕಾರದಿಂದ ಸವಲತ್ತು ಇರೋದ್ರಿಂದ ಯಾವ್ಯಾವ ವರ್ಗದ ಕಾರ್ಮಿಕರು ಯಾವ ವರ್ಗಕ್ಕೆ ಸೇರ್ತಾರೆ ಆ ವರ್ಗದ ಕಾರ್ಮಿಕರುಗಳನ್ನ ನಾವು ಸರ್ಕಾರಕ್ಕೆ ನೋಂದಣಿ ಮಾಡೋ ಕೆಲಸವನ್ನು ಮಾಡ್ತಾಯಿದ್ದೀವಿ. ಸರ್, ಈಗ ತಾಲೂಕಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಕಾರ್ಮಿಕರು? ಸುಮಾರು ಕಳೆದ ವರ್ಷ 10ರಿಂದ 12,000 ಕಾರ್ಮಿಕರು ನೋಂದಣಿ ಆಗಿದ್ದರು. ಸೊ ನಮಗಿರೋ ಮಾಹಿತಿ ಪ್ರಕಾರ 4ರಿಂದ 5,000 ಕಾರ್ಡ್ಗಳು ರದ್ದಾಗಿದೆ ಅನ್ನೋ ಮಾಹಿತಿ ಇದೆ. ಅದರಲ್ಲೂ ಸುಧಾ ಕೆಲವೊಂದು ನಿಜವಾದ ನೈಜ ಕಾರ್ಮಿಕರು ರದ್ದಾಗಿದ್ದಾವೆ. ಅಂಥವನ್ನೆಲ್ಲ ಹುಡುಕಿ ಮತ್ತೆ ಅಪ್ಲಿಕೇಶನ್ ಹಾಕಿ ಕಾರ್ಡ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಸರ್, ಈಗ ಪ್ರತಿ ವರ್ಷ ನೋಂದಣಿ ಮಾಡಿಸ್ಕೊಬೇಕಾ ಹೇಗೆ ಅಂತ? ಪ್ರತಿ ವರ್ಷ ರಿನ್ಯೂವಲ್ ಬಿಟ್ಟಿದ್ದಾರೆ. ಮೊದಲು ಏನು BJP ಸರ್ಕಾರದಲ್ಲಿ 3 ವರ್ಷಕ್ಕೊಮ್ಮೆ ರಿನ್ಯೂವಲ್ ಇರ್ತಿತ್ತು. ಇದು 1 ವರ್ಷಕ್ಕೆ ಮಾಡಿರೋದು ಏನಾಗ್ತದೆ ಅಂತಂದರೆ ಸಮಸ್ಯೆ ಆಗ್ತದೆ. ಕಾರ್ಮಿಕರು ಒಂದ್ಸಲ ಅಪ್ಲಿಕೇಶನ್ ಹಾಕಿದ್ರೆ ಸರ್ವರೇ ಇರಲ್ಲ. 3 ತಿಂಗಳು 2 ತಿಂಗಳು ಸರ್ವರ್ ತೆಗೆದುಬಿಟ್ಟಿರ್ತಾರೆ. ಆ ಕಾರ್ಮಿಕರನ್ನ ನಾವು ಹುಡ್ಕೊಂಡು ಹೋಗಿ ಅವ್ರಿಗೆ ಕೆಲಸ ಮಾಡೋ ಜಾಗ ಹುಡುಕಿ ಅಪ್ರೂವಲ್ ಮಾಡೋದು 3 ತಿಂಗಳು ಆಗ್ಬಿಡ್ತದೆ. ಆ ಕಾರ್ಡ್ ಅಪ್ರೂವಲ್ ಮಾಡ್ಕೊಡೋದಕ್ಕೆ ನಾನು 6 ತಿಂಗಳು 6ರಿಂದ 9 ತಿಂಗಳು ಅಡ್ಡಾಡ್ಕೊಂಬರುತ್ತೆ. ಕಾರ್ಮಿಕ ಏನು ಮಾಡ್ತದೆ, ಆ ಕಾರ್ಡ್ ಲ್ಯಾಪ್ಸ್ ಆಗ್ತದೆ. ಸರ್ಕಾರದಿಂದ ಬರೋ ಸವಲತ್ತು ಸಿಗಲ್ಲ. ಸೊ ನಾನು ಅದನ್ನು ಪ್ರಸ್ತಾಪ ಮಾಡ್ತಾಯಿದ್ದೀವಿ. ಒಂದು ಬೃಹತ್ ಮಟ್ಟದಲ್ಲಿ ಒಂದು ಹೋರಾಟ ಮಾಡಿ 1 ವರ್ಷಕ್ಕೆ ಇರುವಂಥದ್ದನ್ನ 3 ವರ್ಷಕ್ಕೆ ಮಾಡಬೇಕು ಸರ್ಕಾರ ಅಂತೇಳಿ ಅತಿ ಶೀಘ್ರದಲ್ಲಿ ಒಂದು ಹೋರಾಟ ಮಾಡ್ತೀವಿ. ಸರ್, ಸಂಘಟನೆ ಮಾಡಿ ಎಷ್ಟು ವರ್ಷ? ಸಂಘಟನೆ ಪ್ರಾರಂಭ ಮಾಡಿ ಎಷ್ಟು 1,000 ಜನಕ್ಕೆ ಅನುಕೂಲ ಕಲ್ಪಿಸಿದೆ? ಎಷ್ಟು ಕೋಟಿ? ನಾವು ಕಳೆದ ಒಂದು 4 ವರ್ಷಗಳಿಂದ ಮಾಗಡಿ ತಾಲೂಕಲ್ಲಿ ನಿರಂತರವಾಗಿ ಕಾರ್ಮಿಕರ ಸೇವೆಯನ್ನು ಮಾಡ್ತಾಯಿದ್ದೀವಿ. ಮೊದಲು ಬೆಂಗಳೂರಿನಲ್ಲಿತ್ತು. ಹುಟ್ಟೂರಾದಂಥ ನಮ್ಮ ತಾಲೂಕು, ನಮ್ಮ ಮಾಗಡಿಗೆ ಏನಾದರೂ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಮಿಕ ಸಂಘಟನೆ ಎಲ್ಲ ನಮ್ಮ ಪದಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ನಾವು ಮಾಡಿದ್ವು. ಅದು ಯಶಸ್ವಿಯಾಗಿ ಕಾಣ್ತಾ ಇದ್ದೀವಿ. ನಮಗೆ ಒಂದು ಹೆಮ್ಮೆ ಇದೆ. ತಾಲೂಕಿನಲ್ಲಿ ಒಂದು ಕಾರ್ಮಿಕರಿಗೆ ನಾವು ಒಳ್ಳೇದು ಮಾಡಿದ್ದೀವಿ ಅನ್ನೋ ಒಂದು ಹೆಮ್ಮೆ ಇದೆ. ಈ ವಿಚಾರ ಏನಪ್ಪ ಅಂತಂದರೆ ನಿಮಗೆ ಗೊತ್ತಿರೋ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ 100 ಜನ ಕಾಲಿಡ್ತಾರೆ. ಸೊ ನಮ್ಮ ಮಾಗಡಿ ಜಾಸ್ತಿನೇ ಎಳಿತಾರೆ. ಆದರೂ ನಾವು ಯಾವುದೇ ಕಾರಣಕ್ಕೂ ಎದೆಗುಂದೆ ನಾವು ಮಾಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ವಿ. 25,000 ಅಸಂಘಟಿತ ಕಾರ್ಮಿಕರು ಮಾಗಡಿ ತಾಲೂಕಿನಲ್ಲಿದ್ದಾರೆ. ಅವ್ರನ್ನೆಲ್ಲ ನೋಂದಣಿ ಮಾಡುವಂಥ ಪ್ರಕ್ರಿಯೆಯಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಮೇ 1ರಲ್ಲಿ ಕಾರ್ಮಿಕ ದಿನಾಚರಣೆ ಅಷ್ಟರಲ್ಲಿ ಒಂದು ಬೃಹತ್ ಮಟ್ಟದಲ್ಲಿ ನಾವು ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ. ಅಷ್ಟರಲ್ಲಿ ಸುಮಾರು 50% ಲೇಬರ್ ಕಾರ್ಡ್ನ ಮಾಡ್ತೀವಿ. ಈಗ ಎಷ್ಟು ಸವಲತ್ತು ಮಾಡಿದ್ದೀವಿ ಇವಾಗ ಒಂದು 4,000ದಿಂದ 4,500 ಲೇಬರ್ ಕಾರ್ಡಷ್ಟು ಕಾರ್ಮಿಕರು ಪಂಚಾಯತಿ ಲೆಕ್ಕಾಚಾರದಲ್ಲಿ ಡೇಟಾ ತಗೋತಾ ಇದ್ದೀವಿ. ಪಂಚಾಯತಿ ಲೆವೆಲ್ ಕಾರ್ಮಿಕರು ಯಾರಿದ್ದಾರೆ ಅವ್ರನ್ನ ಗುರುಸಿ ಕಾರ್ಮಿಕರಿಗೆ ಬೇಕಾದಂಥ ಕಾರ್ಡ್ ಮಾಡಲಿಕ್ಕೆ ಬೇಕಾದಂಥ ದಾಖಲಾತಿಗಳು ರೆಡಿ ಮಾಡ್ತಾಯಿದ್ದೀವಿ. ಈ ಸ್ವಲ್ಪ ದಿನದಲ್ಲೇ ಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮೇಗೆ ಏನು ಕಾರ್ಮಿಕ ದಿನಾಚರಣೆ ನಾವೇನು ಮಾಡ್ತೀವಿ ಆ ಕಾರ್ಮಿಕ ದಿನಾಚರಣೆ ದಿನ ಬೃಹತ್ ಮಟ್ಟದಲ್ಲಿ ಸಚಿವರನ್ನ ಕರೆಸಿ ಮಾಗಡಿ ಕಾರ್ಯಕ್ರಮ ಮಾಡಬೇಕು ಅಂತೀವಿ. ನಾವು ನಮ್ಮ ಪದಾಧಿಕಾರಿಗಳು ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀವಿ.
ಏನೋ ಒಂದು ಒಟ್ಟಿನಲ್ಲಿ ಕಾರ್ಮಿಕರ ಸೇವೆ ಮಾಡಬೇಕು. ತಾಲೂಕಿನಲ್ಲಿ ನಮ್ಮ ಕಾರ್ಮಿಕರು ಒಂದು ಸರ್ಕಾರದಿಂದ ಬರೋ ಸವಲತ್ತಿಂದ ಯಾರೂ ವಂಚಿತರಾಗಬಾರ್ದು ಅನ್ನೋದು ನಮ್ಮ ಮೂಲ ಉದ್ದೇಶ. ಈಗ ಎಷ್ಟು ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆಗಳನ್ನ ತಲುಪಿಸಿದ್ರೆ? ಸುಮಾರು ಸಾವಿರಾರು ಜನ ಫಲಾನುಭವಿಗಳಿಗೆ ಸರ್ಕಾರದಿಂದ ಬರುವಂಥ ಅಮೌಂಟ್ಗಳನ್ನ ನಾವು ನೇರವಾಗಿ ಕಾರ್ಮಿಕರ ಖಾತೆಗೆ ಬರುವಂಥ ಕೆಲಸವನ್ನು ಮಾಡಿಸಿದ್ದೀವಿ. ಏನೆಲ್ಲ ಸವಲತ್ತಿದೆ ಸರ್? ಏನಂತ ಅಂದರೆ, ಒಬ್ಬ ಕಾರ್ಮಿಕ ಇವತ್ತು ನೋಂದಣಿ ಆದರೆ, ನಮ್ಮ ಏನು ಕಾರ್ಮಿಕ ಇಲಾಖೆಗೆ ನೋಂದಣಿ ಆದರೆ 60 ವರ್ಷ ಆದ ತಕ್ಷಣ 2,000 ಪೆನ್ಷನ್ ಸಿಗುತ್ತೆ. ಅಪಘಾತದಲ್ಲಿ ಅಪ್ಪ ಸಾವನ್ನಪ್ಪಿದ್ರೆ 5 ಲಕ್ಷ ರೂಪಾಯಿ ಸರ್ಕಾರದಿಂದ ಸಹಾಯಧನ ಸಿಗುತ್ತೆ. ಜೊತೆಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಮದುವೆ ಮಾಡ್ಕೊಳ್ಳಿಕ್ಕೆ 1 ಲಕ್ಷ ಕೊಡ್ತಾರೆ. ಸ್ವಾಭಾವಿಕವಾಗಿ ತೀರೋಗ್ಬಿಟ್ರು 1 ಲಕ್ಷ ಕೊಡ್ತಾರೆ. ಸೊ ಆಮೇಲೆ ಆ ವ್ಯಕ್ತಿ ಕೆಲಸದ ಮಾಡೋ ಆಧಾರದ ಮೇಲೆ ಕಿಟ್ಟನ್ನು ಕೊಡ್ತಾ ಇದ್ದಾರೆ. ಹೆಣ್ಮಕ್ಳು ಏನಾದರೂ ಕಟ್ಟಡ ಕಾರ್ಮಿಕರಾಗಿದ್ದರೆ ಅವ್ರಿಗೆ 50,000 ರೂಪಾಯಿ ಹೆರಿಗೆ ಭತ್ಯೆ ಅಂತೇಳಿ ಕೊಡ್ತಾ ಇದ್ದಾರೆ. ಇದೆಲ್ಲ ಸರ್ಕಾರದಿಂದ ಸವಲತ್ತಿದೆ. ಈ ಸವಲತ್ತನ್ನು ತಾಲೂಕಿನ ಜನತೆ ಏನು ನಿಜವಾದ ಕಾರ್ಮಿಕರಿದ್ದಾರೆ ಇವರು ಸಂಘಟಿತರಾಗಿ ಈ ಸರ್ಕಾರ ಸವಲತ್ತನ್ನು ಪಡ್ಕೋಬೇಕು. ಮೊನ್ನೆ ದಿನ ಏನಾಗಿದೆ, ಒಬ್ಬ ವೆಲ್ಡರು ಸಾವನ್ನಪ್ಪಿದ್ದಾರೆ. ಅವನು ವೆಲ್ಡರು 15 ದಿನ ಮುಂಚೆ ಅವನ ಲೇಬರ್ ಕಾರ್ಡ್ ಇದು ಕ್ಯಾನ್ಸಲ್ ಆಗಿದೆ. 1 ವರ್ಷದಲ್ಲಿ ಕಾರ್ಡ್ ಮಾಡಿಸ್ಕೊಂಡು ಅದು 15 ದಿನದಲ್ಲಿ ಅವಯ್ಯ ಅಪಘಾತದಲ್ಲಿ ತೀರೋಣ. ಅವ್ನ ಮನೆ ಕುಟುಂಬ ಬಡ ಕುಟುಂಬ, ಅವ್ನಿಗೆ 5 ಲಕ್ಷ ರೂಪಾಯಿ ದುಡ್ಡು ಬರ್ತಿತ್ತು. ಲೇಬರ್ ಕಾರ್ಡು ಕ್ಯಾನ್ಸಲ್ ಆಗಿರೋದ್ರಿಂದ ಅವನಿಗೆ ದುಡ್ಡು ಬರಲಿಲ್ಲ. ಸೊ ಈ ಥರ ಕೆಲಸ ಕಾರ್ಯಗಳು ತುಂಬ ನಡೀತಾ ಇದೆ. ಸೊ ನಾವು ನಮ್ಮ ಕಾರ್ಮಿಕರಲ್ಲಿ ಮನವಿ ಮಾಡೋದೇನಂತಂದರೆ, ದಯವಿಟ್ಟು ನಿಮ್ಮ ಕಾರ್ಡ್ಗಳನ್ನ ರಿನ್ಯೂವಲ್ ಮಾಡಿಸ್ಕೊಂಡು ಕಳಿ. ಸವಲತ್ತನ್ನು ಕೊಡಿಸುವಂಥ ಕೆಲಸ ನಮ್ಮದು. ನೀವು ಕಾರ್ಡನ್ನು ರಿನ್ಯೂವಲ್ ಮಾಡಿಕೊಂಡು ಕಾರ್ಡನ್ನು ನೀವು ಚಾಲ್ತಿಯಲ್ಲಿ ಇಟ್ಕೊಂಡ್ರೆ ಆ ಕಾರ್ಡನ್ನು ನಿಮ್ಮ ಸವಲತ್ತನ್ನು ನಾವು 100ಕ್ಕೆ 100% ಸವಲತ್ತು ಸರ್ಕಾರದಿಂದ ಕೊಡಿಸ್ತೀವಿ. ಸರ್, ಈಗ ಮಾಗಡಿ ತಾಲೂಕಲ್ಲಿ ಸಾಕಷ್ಟು ಕ್ರಷರ್ಗಳಿವೆ ಮತ್ತು ಹೋಟೆಲ್ಗಳಿವೆ, ಇಟ್ಕೆ ಫ್ಯಾಕ್ಟ್ರಿಗಳಿವೆ, ಅಲ್ಲೆಲ್ಲ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ. ಇದ್ರ ಬಗ್ಗೆ ಗಮನ ಹರಿಸ್ತಾ ಇದೆ. ಇವಾಗ ಏನಾಗ್ತದೆ ಅಂತಂದ್ರೆ, ಸುಮಾರು ಕಾರ್ಮಿಕರಿಗೆ ನಮ್ಮ ತಾಲೂಕಿನಲ್ಲಿ ಹೋಟೆಲ್ ಕೆಲಸ ಮಾಡ್ತಾ ಇರ್ತಾರೆ, ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಜೀವನದ ಭತ್ಯೆನೇ ಇರೋದಿಲ್ಲ. ಇವಾಗ ಎಲ್ಲೋ ಒಂದು ಕಡೆ ನಾವು ಕೇಳಲಿಕ್ಕೆ ಹೋದಾಗ ಅವ್ರು ನಮ್ಮ ಮೇಲೆ ಏನಪ್ಪ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಕೆಲಸವನ್ನು ಕೊಡ್ತಾರೆ. ಇವಾಗ ನೋಡಿ, ಇವಾಗ ನೀವು ಕ್ರಷರ್ ಹೇಳಿದ್ರಿ, ಕ್ರಷರಲ್ಲಿ ಕೆಲಸ ಮಾಡುವಂಥವ್ರು ಒಂದು ಸೇಫ್ಟಿ ಇಲ್ಲ. ಅವ್ರಿಗೇನಾದರೂ ಸತ್ತಾಗ ಮಗದೊಂದು ಅಲ್ಲಿ ಭದ್ರತೆ ಇಲ್ಲ. ಅವ್ರಿಗೊಂದು ಆರೋಗ್ಯ ಚಿಕಿತ್ಸೆ ಇಲ್ಲ. ಇವತ್ತು ಎಷ್ಟು ಜನ ಹೋಟೆಲ್ ಕೆಲಸ ಮಾಡುವಂಥ ಕಾರ್ಮಿಕರಿದ್ದಾರೆ. ಆ ಹೋಟೆಲ್ ಕಾರ್ಮಿಕರು ಕೆಲಸ ಮಾಡೋರು ESI PF ಸಿಗಲ್ಲ ಅಲ್ವಾ? ಹಿಂಗೆ ಸುಮಾರು ನೀವು ತಾಲೂಕಿನಲ್ಲಿ 20,000 ಅಸಂಘಟಿತ ಕಾರ್ಮಿಕರು ನೋಂದಣಿ ಮಾಡ್ಬೋದು. ನಾವು ಡ್ರೈವರ್ಸ್ ಇದ್ದಾರೆ, ಕ್ಲೀನರ್ಸ್ ಇದ್ದಾರೆ. ಆಮೇಲೆ ಕಾರ್ಮಿಕರಿಗೆ ನೇರವಾಗಿ ಸಿಗುವಂಥ ಸವಲತ್ತಿಲ್ಲ. ಈ ಏನು ಕ್ರಷರ್ಗಳು ಹೇಳ್ತಾ ಇದ್ದೀರಿ, ಈ ಕ್ರಷರ್ಗಳಿಗೆ ಅತಿ ಶೀಘ್ರದಲ್ಲಿ ನಾವು ಸಂಘಟನೆ ಮುಖಾಂತರವಾಗಿ ನಾವೆಲ್ಲ ಕೂತು ಮಾತಾಡಿ ಈ ಕಾರ್ಮಿಕರಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆನ ಬಗೆಹರಿಸಲಿಕ್ಕೆ ಒಂದು ಹೋರಾಟ ಮಾಡಬೇಕು. ತಾಲೂಕಿನಲ್ಲಿ ಅತಿ ಹೆಚ್ಚು ದುಡಿಯೋ ಶ್ರಮಿಕ ವರ್ಗ ಅಂದರೆ ಕಾರ್ಮಿಕ ಮತ್ತು ರೈತರು. ಇವರಿಬ್ಬರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಸಂಘಟನೆನ ಅನ್ನಷ್ಟು ಬಲ ಮಾಡಿ ಅತಿ ಶೀಘ್ರದಲ್ಲಿ ಏನು ಈ ಖಾಸಗಿ ಏನು ಈ ಕ್ರಷರ್ಗಳು ಮಾಡ್ತಾ ಇದ್ದಾರೆ ಅದರಿಂದ ಆಗ್ತಾ ಇರ್ತಕ್ಕಂಥ ಹಾನಿ. ಬೆಳಗಿನ ಜಾವ ನೀವು ನೋಡಬೇಕು, ನಮ್ಮ ಮಾಗಡಿಯಿಂದ ಹೋಗ್ತಾ ಕ್ರಷರ್ಗಳ ಲಾರಿನಲ್ಲಿ ಎಲ್ಲ ತುಂಬಿರ್ತಾರೆ. ಹಿಂದೆ ಒಂದು ಟಾರ್ಪಲ್ ಸುತ್ತ ಕಟ್ಟಿರಲ್ಲ, ಅದು ಗ್ಲಾಸ್ಗೆ ಹೊಡಿತಾ ಇರ್ತದೆ ಜಲ್ಲಿ. ಎಷ್ಟೋ ಅಪಘಾತಗಳಾಗ್ತವೆ ನೀವು ನೋಡ್ಬೋದು. ರೋಡ್ ತುಂಬ ಜಲ್ಲಿ ಅಂಡಿರ್ತಾರೆ, ಸಣ್ಣ ಸಣ್ಣ ಜಲ್ಲಿಗಳು ರೋಡ್ ತುಂಬ ಅಂಡಿರ್ತಾರೆ. ಯಾರೋ ಬೈಕ್ ಸವಾರ ಬರ್ತಾನೆ, ಬೀಳ್ತಾನೆ, ಸಾಯ್ತಾನೆ. ಸೊ ಈ ಥರ ತುಂಬ ಆಗ್ತಾಯಿದೆ. ಇದ್ರ ವಿರುದ್ಧವಾಗಿ ನಾವು ಅತಿ ಶೀಘ್ರದಲ್ಲಿ ಒಂದು ಕಾರ್ಯಕ್ರಮ, ಏನು 29ನೇ ತಾರೀಕು ಕಾರ್ಯಕ್ರಮ ಆದಮೇಲೆ ನಮ್ಮದು ಮಾಗಡಿ ತಾಲೂಕು ಎಲ್ಲ ಪದಾಧಿಕಾರಿಗಳ ಸಭೆ ಇದೆ. ಆ ಸಭೆಯಲ್ಲಿ ತೀರ್ಮಾನ ಮಾಡಿ ಈ ಕ್ರಷರ್ಗಳ ವಿರುದ್ಧ ಹೋರಾಟ ಮಾಡಬೇಕು ಅಂತ ರೂಪುರೇಷೆ ರೆಡಿ ಮಾಡ್ತಾ ಇದ್ದೀವಿ. ಸರ್, ಈಗ ತಾಲೂಕಿನಲ್ಲಿ 20,000 ಕಾರ್ಮಿಕರಿದ್ದಾರೆ ಅಂತೀರಾ? ಅಟ್ಲೀಸ್ಟ್ ಭವನ ಏನಾದರೂ ನಿರ್ಮಾಣ ಮಾಡೋದಕ್ಕೆ ನಾವು ಶಾಸಕರಲ್ಲಿ ಕಳೆದ 2 ವರ್ಷದಿಂದನೂ ಪ್ರತಿ ಕಾರ್ಯಕ್ರಮದಲ್ಲೂ ನಮ್ಮದು ಒಂದೇ ಮನವಿ, ನಮ್ಮ ತಾಲೂಕಿಗೆ ಕಾರ್ಮಿಕರ ಮಕ್ಕಳಿಗೆ ಮದುವೆ ಮಾಡ್ಕೊಳ್ಳಿಕ್ಕೆ ಒಂದು ಕಾರ್ಯಕ್ರಮ ಮಾಡ್ಕೊಳ್ಳಿಕ್ಕೆ ದಯಮಾಡಿ ಒಂದು ಕಾರ್ಮಿಕರ ಭವನ ನಿರ್ಮಾಣ ಮಾಡಿಕೊಡಿ ಅಂತೇಳಿ ಪ್ರತಿ ಕಾರ್ಯಕ್ರಮದಲ್ಲೂ ನಾವು ಅವ್ರಿಗೆ ನಾವು ಮನವಿ ಮಾಡ್ತಾನೆ ಇದ್ದೀವಿ. ಬಾಲನವರು ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಅವ್ರಿಗೂ ಸ್ವಲ್ಪ ಕಾಲಾವಕಾಶ ನಾವು ಕೊಡಬೇಕು. ಇವಾಗ ಏನಾಗ್ತದೆ ಅಂತಂದರೆ, ತಾಲೂಕಲ್ಲಿ ಪಾಪ ಎಲ್ಲ ಕಡೆ ಎಲ್ಲ ಭವನಗಳು ಆಗ್ತಾಯಿವೆ. ನಿಮಗೆ ಗೊತ್ತಿರೋ ಪ್ರಕಾರ ಎಲ್ಲ ಭವನಗಳು ಆಗ್ತವೆ. ಸೊ ಕಾರ್ಮಿಕರು ಒಂದು 25,000 30,000 ಕಾರ್ಮಿಕರು ಅಂತ ನಮ್ಮ ತಾಲೂಕಲ್ಲಿ ಒಂದು ಕಾರ್ಮಿಕರ ಭವನ ಮಾಡಿಕೊಟ್ರೆ ನಮ್ಗೆ ತುಂಬ ಅನುಕೂಲ ಆಗ್ತದೆ ಕಾರ್ಮಿಕರಿಗೆ. ಒಂದಷ್ಟು ಈ ಮೇ ಕಾರ್ಯಕ್ರಮದಲ್ಲಿ ನಾವು ಈ ಬಾರಿ ಮಾತ್ರ ಶಾಸಕರನ್ನ ಬೇರೆ ರೀತಿಯಲ್ಲೇ ಗಮನ ಸೆಳೆಯಬೇಕು ಅಂತೇಳಿ ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀವಿ. ಈ ಬಾರಿ ಮೇಗೆ ಬಾಲಣ್ಣವ್ರ ಕೈಲಿ ಖಂಡಿತವಾಗ್ಲೂ ಅದನ್ನು ಅನೌನ್ಸ್ ಮಾಡಿಸ್ತೀವಿ. ಸರ್, ಈಗ ದೆಹಲಿ ಮಟ್ಟದಲ್ಲಿ ಕಾರ್ಮಿಕರ ಪರವಾಗಿ ಧ್ವನಿ ಎತ್ತಿದ್ರ, ಆದರೆ ತಾಲೂಕಿನಲ್ಲಿ ಕೆಲವ್ರಿಗೆ ಅನ್ಯಾಯ ಆಗ್ತಾ ಇದೆ. ಈ ಬಗ್ಗೆ ಯಾವ ರೀತಿ ನೀವು ಧ್ವನಿ ಎತ್ತೀರಾ, ಹೋರಾಟ ಮಾಡ್ತೀರಾ? ತಾಲೂಕಲ್ಲಿ ಅಂತಲ್ಲ, ಇಡೀ ರಾಜ್ಯದಲ್ಲೇ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದಿದೆ. ಇವತ್ತೇನು ನಮ್ಮ ರಾಜ್ಯ ಸರ್ಕಾರದಲ್ಲಿ ಏನಿದೆ, ಇವತ್ತು ಗ್ಯಾರಂಟಿ ಯೋಜನೆಗಳು ಒಂದು ಕಡೆ ಆದರೆ ಕಾರ್ಮಿಕರಿಗೆ ಸರಿಯಾದ ರೀತಿಯಲ್ಲಿ ಸವಲತ್ತುಗಳು ವಿಳಂಬ ಆಗ್ತಾಯಿದೆ. ಸೊ ತಲುಪ್ತಾ ಇದೆ. ಏನೋ ಒಂದು ಮಟ್ಟಕ್ಕೆ ಇವತ್ತು ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆಯ ಸಚಿವರಾದ ತಕ್ಷಣ ಕೆಲವೊಂದು ಚೇಂಜಸನ್ನು ತಂದಿದ್ದಾರೆ. ಕೆಲವೊಂದು ಚೇಂಜಸನ್ನು ತಂದು ಕಾರ್ಮಿಕರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಒಂದೊಂದೇ ಹೆಜ್ಜೆ ಇಡ್ತಾ ಇದ್ದಾರೆ.
ನಾವು ಬೆಂಗಳೂರು ಭಾಗದಲ್ಲಿ ಏನು ಮಾಗಡಿ ಭಾಗದಿಂದ ಬೆಂಗಳೂರು ಭಾಗದಲ್ಲಿ ಕಾರ್ಮಿಕರ ಪರವಾಗಿ ಪ್ರತಿ ಹೆಚ್ಚು ಧ್ವನಿಯನ್ನು ಎತ್ತಿದ್ದೀವಿ. ಇವಾಗ ಏನಾಗ್ತದೆ, ನಮ್ಮ ತಾಲೂಕು ಒಂದು ಸಣ್ಣ ತಾಲೂಕು, ನಮ್ಮ ತಾಲೂಕು ಇವಾಗ ತುಂಬ ಹಿಂದುಳಿದ ತಾಲೂಕು, ನಮ್ಮ ಮಾಗಡಿ ತಾಲೂಕು. ಇವಾಗ ಬೆಂಗಳೂರಿನಲ್ಲಿ ರಾಜ್ಯದಲ್ಲಿ ಏನಾಗುತ್ತೋ ನಮ್ಮ ತಾಲೂಕು ಅದೇ ಆಗುತ್ತೆ ಕಾರ್ಮಿಕರಿಗೆ. ಸೊ ಹಾಗಾಗಿ ರಾಜ್ಯ ಮಟ್ಟದಲ್ಲಿ ನಾವು ಗಮನ ಸೆಳೀತಾ ಇದ್ದೀವಿ. ನೋಡೋಣ, ಕಾರ್ಮಿಕರಿಗೆ ಇವಾಗೆಲ್ಲ ಶುಲ್ಕ ಎಲ್ಲ ವಿತರಣೆ ಇದು ಮಾಡಿದ್ದಾರೆ. ಅಂದರೆ ಕಾರ್ಮಿಕರಿಗೆ ಕಾರ್ಡ್ ಮಾಡಲಿಕ್ಕೆಲ್ಲ ಸರ್ಕಾರದಿಂದ ಶುಲ್ಕವನ್ನು ಭರಿಸಿದ್ದಾರೆ. ಅದನ್ನೆಲ್ಲ ನಾವು ಕಾರ್ಮಿಕರಿಗೆ ಕಟ್ಟಬೇಕು, ಅದೆಲ್ಲ ಮಾಡಿದ್ದಾರೆ. ನಾವು ಅದು ಉಳಿದ ಹೋರಾಟ ಮಾಡಿದ್ದೀವಿ, ಕಮ್ಮಿ ಮಾಡಿ ಅಂತೆಲ್ಲ ಮಾಡಿದ್ದೀವಿ. ನೋಡೋಣ, ಅತಿ ಶೀಘ್ರದಲ್ಲೇ ಇನ್ನೊಂದು ಹೋರಾಟ ಮಾಡಿ ಕೆಲವೊಂದು ಕಾರ್ಮಿಕರ ಸಮಸ್ಯೆ ತುಂಬ. ಇವಾಗೆಲ್ಲ ಸ್ಮಾರ್ಟ್ ಕಾರ್ಡ್ ಮಾಡಿದ್ದಾರೆ ಕಾರ್ಮಿಕರಿಗೆ. ಮತ್ತು ಮೊದಲೆಲ್ಲ ಇವಾಗ ಕಾರ್ಮಿಕ ಇರೋ ಜಾಗಕ್ಕೆ ಹೋಗಿ ಲೇಬರ್ ಕಾರ್ಡ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದೆಲ್ಲ ಇರಬೇಕಾದ್ರೆ ಒಂದೊಂದೇ ಹೆಜ್ಜೆ ಕಾರ್ಮಿಕ ಇಲಾಖೆ ಸುಧಾರಣೆ ಆಗ್ತಾ ಇದೆ ಅಂತೇಳಿ ಭಾವಿಸಿದ್ವಿ. ಸಂತೋಷ ಬಂದಮೇಲೆ ಇನ್ನು ಮುಂದಕ್ಕೆ ನೋಡಬೇಕು. ಈಗ ರಾಜ್ಯ ಮಟ್ಟದಲ್ಲಿ ಹೋರಾಟ ಅಥವಾ ಸಮಾವೇಶ ಮಾಡೋದಕ್ಕೆ ನಾವು ಇದು ಮಾಡ್ತೀವಿ, ಕಾರ್ಮಿಕರ ಸಮಾವೇಶ. ಬೆಂಗಳೂರು ಕಾರ್ಮಿಕ ಉತ್ಸವ ಅಂತೇಳಿ 5,000 ಕಾರ್ಮಿಕರಿಗೆ ಸರ್ಕಾರದಿಂದ ಏನು RPL ಟ್ರೈನಿಂಗನ್ನು ಮಾಡಿ ಅವ್ರಿಗೆ ಕಿಟ್ ಕೊಡುವಂಥ ಕೆಲಸವನ್ನು ಮುಂದಿನ ತಿಂಗಳು ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಮಲತಳಿ ಕಲಾಗ್ರಾಮದಲ್ಲಿ ಮಾಡ್ತಾಯಿದ್ದೀವಿ. ಕಾರ್ಮಿಕ ಸಚಿವರು ಇದನ್ನು ಉದ್ಘಾಟನೆ ಮಾಡ್ತಾರೆ. ಮತ್ತು ಕಾರ್ಮಿಕ ಆಯುಕ್ತರಾದಂಥ ಭಾರತಿ ಮೇಡಮ್ ಬರ್ತಾರೆ. ಜಾಯಿಂಟ್ ಕಮಿಷನರ್ ಅಂತ ಉಮೇಶ್ ಸರ್ ಬರ್ತಾರೆ. ಸುಮಾರು ಜನ ಕಾರ್ಮಿಕ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀವಿ. ಮುಂದಿನ ತಿಂಗಳು 5ನೇ ತಾರೀಕು ಮೇಲೆ ಕಾರ್ಯಕ್ರಮವನ್ನು ಮಾಡ್ತೀವಿ. ತದನಂತರ ಏನು ನಮ್ಮ ತಾಲೂಕಿನಲ್ಲಿ ಪ್ರತಿ ತಾಲೂಕಿನಲ್ಲಿ ಇವಾಗ ಸಂಘಟನೆ ಮಾಡ್ತಾಯಿದ್ದೀವಿ. ಹೆಚ್ಚಿನದಾಗಿ ನಮ್ಮ ಮಾಗಡಿ ತಾಲೂಕಿಂದ ಹಿಡ್ಕೊಂಡು ಪ್ರತಿ ತಾಲೂಕಿನಲ್ಲಿ ಕಾರ್ಮಿಕ ನಮ್ಮದೇನು ಸಂಘಟನೆ ಇದೆ ಆ ಸಂಘಟನೆ ಮಾಡಿ ಕಾರ್ಮಿಕರಿಗೆ ಸವಲತ್ತನ್ನು ಕೊಡಿಸೋ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಈಗ ಕಾರ್ಮಿಕರ ಧ್ವನಿಯಾಗಿ ಸಾವಿರಾರು ಲಕ್ಷಾಂತರ ಕಾರ್ಮಿಕರನ್ನ ನೀವು ಮನಸ್ಸೆಳೆದಿದ್ದೀರಾ. ಮುಂದಿನ ದಿನಗಳಲ್ಲಿ ಬಸನಗೌಡರನ್ನ ರಾಜಕಾರಣಕ್ಕೆಲ್ಲ ಏನೂ ಇಲ್ಲ. ನಾವು ರಾಜಕಾರಣಕ್ಕಿಂತ ಇವಾಗ ಮಾಡ್ತಾ ಇರೋ ಸೇವೆನೇ ತುಂಬ ಚೆನ್ನಾಗಿದೆ. ಇವಾಗ ಮಾಡೋ ಸೇವೆನೇ ನಮ್ಮ ಜನ ನಮ್ಮನ್ನ ತಡೀತಾ ಇಲ್ಲ, ಕಾಲೆಳಿತಾರೆ. ಇವಾಗ ಏನಾಗ್ತದೆ ಅಂತಂದರೆ ನಾವು ಮಾಗಡಿಗೆ ಬಂದರೆ ನಮ್ಗೆ ಬೇಜಾರು ಮಾಡೋವಂಥವ್ರು ಚೆನ್ನಾಗಿದ್ದಾರೆ. ಈ ಬೆಂಗಳೂರಲ್ಲಿ ಒಂದು ಕಡೆ ಸೇವೆ ಮಾಡೋಣ ಅಂತ ಅಂದರೆ ನಮ್ಮ ತಾಲೂಕು ಕಾರ್ಮಿಕರಿಗೆ ಅನ್ಯಾಯ ಆಗ್ತದೆ, ನಮ್ಮ ಕಾರ್ಮಿಕರು ಹೆಂಗಾರ ಮಾಡಿ ಉಳಿಸ್ಬೇಕು ಅನ್ನೋದು ಒಂದು ಕಡೆ ಆದರೆ, ಇಲ್ಲಿಗೆ ಬಂದರೆ ಮಾಗಡಿ ತಾಲೂಕಲ್ಲಿ ಕಾಲೆಳೆಯುವಂಥವ್ರು ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ನಾವು ರಾಜಕಾರಣದಿಂದ ದೂರ ಇರಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ನಮ್ಮ ಸ್ನೇಹಿತರೆಲ್ಲ ನಾವೇನಾದರೂ ಮಾಡಬೇಕು ಅಂದರೆ ನಮಗೊಂದು ಪಕ್ಷ ಅವಶ್ಯಕತೆ ಇದೆ, ಇದ್ರ ಬಗ್ಗೆ ನೀವು ಧ್ವನಿ ಎತ್ತಲೇಬೇಕು ಅಂತ ಹೇಳಿದ್ದಾರೆ. ನೋಡೋಣ, ಇನ್ನು ರಾಜಕಾರಣ ಇನ್ನೂ 2 ವರ್ಷ ಇದೆ. ಇನ್ನು ನಮ್ಮದೇ ಆದ ಕಾರ್ಮಿಕರು, ನಾವೊಂದು ಎಲ್ಲ ಸ್ನೇಹಿತರು ಕಾರ್ಮಿಕರು ಲೀಡರ್ಸ್ಗಳು ಒಂದು 500 ಜನ ಸೇರಿಕೊಂಡು ನಾವೇ ಏನಾದರೂ ಒಂದು ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಒಂದು 500 ಜನ ನಾವೆಲ್ಲ ಒಂದು ಟೀಮ್ ಕಟ್ಕೊಂಡು ಏನೇನೆಲ್ಲ ಕಾರ್ಮಿಕರಿದ್ದಾರೆ, ನಮ್ಮ ಲೀಡರ್ಗಳಿದ್ದಾರೆ, ನಮ್ಮ ಸಂಘಟನೆ ಪದಾಧಿಕಾರಿಗಳಿದ್ದಾರೆ, ಎಲ್ಲ ಮಾಡಿದ್ಮೇಲೆ ಒಂದೇ ದಿನದಲ್ಲಿ ಏನು ಮಾಡಬೇಕು ಅಂತೇಳಿ ಮುಂದಿನ ವರ್ಷ ತೀರ್ಮಾನ ಮಾಡ್ತೀವಿ. ಅಂತಿಮವಾಗಿ ಕಾರ್ಮಿಕರಿಗೆ ಏನು ಹೇಳ್ತೀರಾ? ಕಾರ್ಮಿಕರಿಗೆ ದಯಮಾಡಿ ಸರ್ಕಾರದಿಂದ ಬರೋ ಸವಲತ್ತುಗಳನ್ನ ನಾವು ನಿಮಗೆ ಪೂರ್ವಕವಾಗಿ ಸಮರ್ಪಕವಾಗಿ ತಲುಪಿಸ್ಬೇಕು ಅಂದರೆ ದಯವಿಟ್ಟು ನಿಮ್ಮ ಲೇಬರ್ ಕಾರ್ಡನ್ನು ರಿನಿವಲ್ ಮಾಡ್ಕೊಳ್ಳಿ. ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಲೇಬರ್ ಕಾರ್ಡ್ ಮಾಡಲಿಕ್ಕೆ ಇವಾಗ ಚಾಲನೆಯನ್ನು ಕೊಟ್ಟಿದ್ದೀವಿ, ಚಾಲನೆ ಕೊಡ್ತಾಯಿದ್ದೀವಿ. ದಯವಿಟ್ಟು ನಮ್ಮ ಸಂಘಟನೆ ನೋಂದಣಿ ಮಾಡಿಕೊಂಡು ಉಚಿತವಾಗಿ ಲೇಬರ್ ಕಾರ್ಡ್ ಮಾಡಿಸ್ಕೊಂಡು ಸರ್ಕಾರದಿಂದ ಬರೋ ಸವಲತ್ತನ್ನು ದಯವಿಟ್ಟು ಪಡ್ಕೊಳ್ಳಿ ಅಂತ ಹೇಳ್ತೀವಿ. ಇವಾಗ ಏನಾಗ್ತದೆ ಅಂತಂದರೆ ನಮ್ಮ ಸಂಘಟನೆಯಲ್ಲಿ ನಾವು ಸದಸ್ಯತ್ವ ಮಾಡ್ಕೊಳ್ಳದೆ ಹೋದರೆ ಏನೂ ಪ್ರಯೋಜನ ಇಲ್ಲ. ನಾವು ನಮ್ಮ ಸಂಘಟನೆ ಸದಸ್ಯತ್ವ ಮಾಡಿಕೊಂಡು ಕಾರ್ಮಿಕರಿಗೆ ನಾವು ಎಷ್ಟು ಜನ ಇದ್ದೀವಿ, ನಮ್ಮ ತಾಲೂಕಲ್ಲಿ ಏನಿದ್ದೀವಿ ಅದನ್ನು ನಾವು ಸಂಪೂರ್ಣವಾಗಿ ಮಾಹಿತಿ ಕೊಡಬೇಕಾಗ್ತದೆ. ಅದಕ್ಕೆ ಇವತ್ತು ಸಂಘಟನೆ ನೋಂದಣಿ ಮಾಡೋ ಪ್ರಕ್ರಿಯೆನ 29ನೇ ತಾರೀಕು ನಾವೆಲ್ಲ ಪದಾಧಿಕಾರಿಗಳು ಚಾಲನೆ ಕೊಡ್ತಾರೆ. ತದನಂತರ ನಾವೆಲ್ಲ ಕಾರ್ಮಿಕರಿಗೆ ಸಿಗುವಂಥ ಸವಲತ್ತುಗಳ ಬಗ್ಗೆ ಪ್ರತ್ಯೇಕವಾಗಿ ನಾವು ಹೋರಾಟವನ್ನು ಮಾಡ್ತೀವಿ. ಥ್ಯಾಂಕ್ ಯು.